ಅಧಿಕಾರಿಗಳ ವಿರುದ್ಧ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದರಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಮತ್ತು ಈ ಸ್ನೇಹಮಯಿ ಕೃಷ್ಣಾದಲ್ಲಿ ಪೊಲೀಸರು ನಡ್ಕೊಂಡಂಥ ರೀತಿ ಇದು ನಿಮಗೆ ಶೋಭಿಸೋದಿಲ್ಲ. ಪೊಲಿಟಿಕಲ್ ಮಾಸ್ಟರ್ನ ಕೇಳಿ ಈ ರೀತಿ ನಡ್ಕೊಳ್ಳೋದು, ನಾಳೆ ಕೋರ್ಟ್ ನಿಮ್ಮನ್ನು ಎಳೆದು ನಿಲ್ಲಿಸಿದ್ರೆ ನೀವು ಜವಾಬ್ದಾರ ಆಗ್ತೀರಿ. ಯಾಕಂದ್ರೆ ಊರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಕೊಡೋರೆಲ್ಲ. ಬಾಗಲಕೋಟೆ ಎಸ್ ಪಿಗೂ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸಾಬರಿಗೆ ಅಲ್ಲೇ ನಮಾಜ್ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳದ್ದು ಬ್ಯಾನ್ ಆರ್ಡರ್ 163 ಭಾರತೀಯ ನ್ಯಾಯ ಸಂಹಿತೆ BNS ಯಾಕಿದೆ? ಯಾರ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ತಾ ಇದ್ದೀರಿ ನೀವು? ಅನೇಕ ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅನೇಕ ಕಡೆ ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆ? ಸುಮ್ಮನೆ ಹೊಂಟಂತ. ಮತ್ತು 200 ಜನ ಸೇರಿದ್ರೆ ಯಾಕೆ ಅವತ್ತ ಏನು ಮಾಡ್ತಾ ಇದ್ರಿ ನೀವು? ಕತ್ತೆ ಕಾಯ್ತಾ ಇದ್ದೀರ? ಅಥವಾ ನಿಮ್ಗೆ ಅವ್ರು ಸೇರಿದ್ರು ಸುಮ್ಮನೆ ಬಿಡಬೇಕು, ಚಪ್ಪಲಿ ಕಲ್ಲು ಸಂಗ್ರಹಿಸಿದ್ರು ಅಂತ ಹೇಳಿದ್ದಾರೆ ನಿಮ್ಗೆ? ಮೀಡಿಯಾದಲ್ಲಿ ಬಂದಿದೆ, ಆನ್ಲೈನ್ ಮೀಡಿಯಾದಲ್ಲಿ. ಅದರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಕಾಸ್ತ್ರಗಳಿದ್ದು ಅಂತ. ಯಾವ ಆಧಾರದ ಮೇಲೆ ಇಲ್ಲ ಅಂಥೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು? ಪ್ರಾಪರ್ ತನಿಖೆ ಆಗಲಾರ್ದೊರ್ತು. ನಾನು ಪೊಲೀಸ್ SP ಗೂ ಹೇಳ್ತೀನಿ, ನೀವು ಒಬ್ಬ IPS ಆಫೀಸರ್. ನೀವು ನಿಮ್ಮಲ್ಲಿ ಯಾರು ಬಂದ್ರೆ ನನಗೆ ಹೇಳ್ಬೇಕು. ಫೋಟೋ